ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ಮೇಲೆ ಕೆಲವರು ಪ್ರತಿನಿತ್ಯ ಹಾಲು ಅನ್ನ ಉಣ್ತಾ ಇದ್ದಾರೆ. ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಆಗಿದೆಯಲ್ಲ ಜಾರಿ, ಎಲ್ಲ ಆಟೋ ಡ್ರೈವರ್ಸ್ಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್, FC ಲ್ಯಾಬ್ಸ್ ಆಗಿರೋದು, ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿರೋದು, 70 ಆಟೋ ಸೀಸು 2 ದಿವಸದಲ್ಲಿ. ಈ ಥರ ರೂಲ್ಸ್ ಬೆಂಗಳೂರಿಗೆ ಯಾವಾಗ ಬರುತ್ತಾ ಗೊತ್ತಿಲ್ಲ. ಬರಬೇಕಾದಷ್ಟು ಬೇಗ. ಎಲ್ಲ ಬೈಕ್ ಟ್ಯಾಕ್ಸಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲ ವೆಹಿಕಲ್ಸ್ ಒಂದೇ ರೂಲ್ಸ್ ಇರಬೇಕು. ಇದಾದಷ್ಟು ಬೇಗ ಬರಲಿ. ಏನಾಗಿದೆ ಗೊತ್ತಿಲ್ಲ, ನಮ್ಮ ರೈಡರ್ಗೆ ಹೇಳಿ ಸಾಕಾಗೋಯ್ತು. ಬೈಕ್ ಟ್ಯಾಕ್ಸಿ ಮಾಡಬೇಡಿ ಅಂದ್ರೆ ವೈಟ್ ಬೋರ್ಡಲ್ಲೇ ಮಾಡ್ತಾ ಇದ್ದಾರೆ. ₹100 ಟಿಪ್ಸ್ಗೋಸ್ಕರ ಯಾಕ್ರಿ ಆಸೆ ಬಿದ್ದು ಬೈಕ್ ಸೀಸ್ ಮಾಡಿಸ್ಕೊಂತೀರ ನೀವು? ನಮ್ಮ ಕಮೆಂಟ್ ಬಾಕ್ಸಲ್ಲಿ ಯಾರೋ ಒಬ್ರು ತಿಳಿಸಿದ ಸಬ್ಸ್ಕ್ರೈಬರ್ಸು, ಸರ್ ಇವತ್ತು 3 ಅವರ್ಸ್ ಡ್ಯೂಟಿಗೆ 1250 ಅರ್ನಿಂಗ್ಸ್ ಬೈಕ್ ಟ್ಯಾಕ್ಸಿಲಿ ಇಂಥವ. ಏನೆಲ್ಲ ಹುಡುಗರು ಇದ್ದಾರೋ ಅಬ್ಬಬ್ಬಬ್ಬ, ಅರ್ಥನೇ ಆಗ್ತಾಯಿಲ್ಲ. ನಮ್ಮ ಹುಡುಗರಿಗೆ ಹೆಂಗೆ ಹೇಳ್ಬೇಕು, ಯಾವ ಭಾಷೆಯಲ್ಲಿ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಹರನ್ ಯೂಟ್ಯೂಬ್ ಚಾನಲ್. ಬೈಕ್ ಟ್ಯಾಕ್ಸಿ ಬಗ್ಗೆ ಸತತವಾಗಿ ಏನು ಆಗಸ್ಟ್ 5ನೇ ತಾರೀಕಿಂದ ಹೇಳಿದ್ರಲ್ವ RTOದವರು ಬ್ಯಾನ್ ಆಯ್ತು ಅಂತ, ಅವತ್ತಿಂದ ಇವತ್ತವರೆಗೂ ಸತತವಾಗಿ ಒಂದು 40 ವಿಡಿಯೋಕ್ಕೂ ಅಧಿಕ ಮಾಡಾಕಿದ್ದೀನಿ. ವೈಟ್ ಬೋರ್ಡಲ್ಲಿ ಯಾರು ಬೈಕ್ ಟ್ಯಾಕ್ಸಿ ಮಾಡಬೇಡಿ ಅಂತ ಇಷ್ಟು ಹೇಳಿದ್ರು ಕೂಡ ನಮ್ಮ ರೈಡರ್ಸ್ಗೆ ಅದೇನಕ್ಕೆ ಈ ಥರ ಮಾಡ್ತಾರೆ ಗೊತ್ತಿಲ್ಲ. ಮತ್ತೆ ಬೈಕ್ ಟ್ಯಾಕ್ಸಿ ಮಾಡ್ತಾನೆ ಇದ್ದಾರೆ. ಹೋಗಿ ಆಟೋದರ ಕೈ ತಗಲಾಕೊಂತ ಇದ್ದಾರೆ, ಗಾಡಿ ಸೀಸು, ಫೈನು ಇವೆಲ್ಲ ಅನುಭವಿಸ್ತಿದ್ದಾರೆ. ಯಾಕೆ ಈ ಥರ ಮಂಡದ ಏರಿಯಾ ಮಾಡ್ತಿದ್ದಾರೆ ಅರ್ಥ ಆಗ್ತಾ ಇಲ್ಲ. ಎಷ್ಟು ಹೇಳಬೇಕು, ಯಾವ ಭಾಷೆಯಲ್ಲಿ ಹೇಳಬೇಕು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇವತ್ತು ನಿನ್ನೆ ಎಲ್ಲ ಗಾಡಿ ಸೀಸ್ ಆಗಿದಾವಂತೆ. ಬಂದಿದ್ರ ಬಗ್ಗೆ ಎಲ್ಲೆಲ್ಲಿ ಗಾಡಿ ಸೀಸ್ ಆಯಿತು, ಎಷ್ಟು ಫೈನ್ ಹಾಕಿರು, ಮತ್ತೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ ರೈಡರ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದ್ರೂ ನಮ್ಮ ಡೆಲಿವರಿ ಬಾಯ್ಸ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡೋದು ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ನಮ್ಮೆಲ್ಲ ಡೆಲಿವರಿ ಬಾಯ್ಸ್ಗೆ ತಲುಪಗಂಟ ನಿಮಗೋಸ್ಕರ ಎವ್ರಿಡೇ ನಾನು ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಏನಾಗಿದೆ ಅಂತ. ಈಗ ಬೈಕ್ ಟ್ಯಾಕ್ಸಿ ವಿಚಾರ ಅಂದರೆ ಎಲ್ರಿಗೂ ಗೊತ್ತು, ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಅಂತ. ಗೊತ್ತಿದ್ದು ಮತ್ತೆ ಕಮೆಂಟ್ಸ್ ಬಾಕ್ಸಲ್ಲಿ ಬಂದು ಕೇಳ್ತಾ ಇರ್ತಾರೆ, ಸರ್ ವೈಟ್ ಬೋರ್ಡಲ್ಲಿ ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ, ಅಪ್ರೂವಲ್ ಇದೆಯಾ ಬೆಂಗಳೂರಲ್ಲಿ? ಎಲ್ಲಿದೆ ಗುರು ಅಪ್ರೂವಲ್ಲು? ಪ್ರತಿನಿತ್ಯ ಗಾಡಿ ಹಿಡಿತಾನೆ ಇದ್ದಾರೆ ಬೆಂಗಳೂರಲ್ಲಿ. ಮತ್ತೆ ಹೆಂಗೆ ಕೇಳ್ತೀರಾ, ಹೆಂಗೆ ಮಾಡ್ತೀರಾ? ಇವತ್ತಿಗೂ ನಾನು ಎಷ್ಟು ಬೆಂಗಳೂರು ಮಾರ್ಕೆಟ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸುಮಾರು ಬೈಕ್ ಟ್ಯಾಕ್ಸಿ ಗಾಡಿಗಳು ನೋಡ್ತಾ ಇರ್ತೀನಿ. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಯಾವ ಧೈರ್ಯದ ಮೇಲೆ ಮಾಡ್ತಿದ್ದೀರ ನೀವು? ಸಿಕ್ಕಾಕೊಂತೀರಾ, ಹಿಡಿತಾರೆ ಒಂದಲ್ಲ ಒಂದು ಕಡೆ. ನಿಮ್ಮನ್ನು ನೋಡಿದ್ರಿಗೆ ಗೊತ್ತಾಗ್ಬಿಡುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ ಅಂತವ ಅಲ್ವಾ? ಇಷ್ಟೆಲ್ಲ ನೀವು ಸ್ಟ್ಯಾಂಡ್ ಹಾಕ್ಕೊಂಡು, ಲೊಕೇಶನ್ ಹಾಕ್ಕೊಂಡು, ಕಸ್ಟಮರ್ಗೆ ಹಾಫ್ ಹೆಲ್ಮೆಟ್ ಕೊಟ್ಕೊಂಡು ಹೋಗ್ತಾ ಇರ್ತೀರಾ. ಯಾರಿಗೆ ಗೊತ್ತಾಗಲ್ಲ ನೀವು ರೈಡರ್ ಅನ್ನೋದು, ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀರಂತ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ, ಪಬ್ಲಿಕ್ಗೂ ಗೊತ್ತಾಗುತ್ತೆ. ಇವಾಗ ಕಣ್ಣಿಟ್ಟಿರೋದೇ ನಿಮ್ಮ ಮೇಲೇ. ಬೇರೆ ಡ್ಯೂಟಿ ಮಾಡ್ರಯ್ಯ, ಯಾಕೆ ಹೋಗಿ ₹100-200 ಆಸೆ ಬಿದ್ದು ಏನೋ ₹50 ಎಕ್ಸ್ಟ್ರಾ ಟಿಪ್ಸ್ ಹಾಕ್ಬಿಡ್ತಾರೆ ಅಂತ ಆಸೆ ಬಿದ್ದು ಟಿಪ್ಸ್ಗೆ ಸುಮ್ಮನೆ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ತಗಲಾಕೊಂಡು ಬೈಕ್ ಸೀಸ್ ಆಗುತ್ತೆ, 5,000 ಫೈನು, DL ಸಸ್ಪೆನ್ಷನ್ ಆಗುತ್ತೆ, ನಿಮ್ಮ ಗಾಡಿ ಕೊಡಲ್ಲ ವಾರಾನ್ಗಟ್ಲೆ. ಇಷ್ಟೆಲ್ಲ ರಿಸ್ಕ್ ಬೇಕಾ ನಿಮಗೆ? ಎಷ್ಟು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು. ಮಾಡಿರೋ ಎಲ್ಲ ವಿಡಿಯೋದಲ್ಲ ಬೈಕ್ ಟ್ಯಾಕ್ಸಿನ ಮಾಡಿ ಅಂತ ಯಾವ ವಿಡಿಯೋದಲ್ಲಿ ಹೇಳಿಲ್ಲ ಇವತ್ತಿನವರೆಗೂ. ಅದು ಕೆಲವರು ಅದು ಹೆಂಗೆ ವಿಡಿಯೋ ನೋಡ್ತಿರೋ, ಅದು ಹೆಂಗೆ ನೋಡ್ತಾರೋ ಗೊತ್ತಿಲ್ಲ. ಅದೇನೋ ಬೇಕಂತಾನೆ ಆಗ್ತಾರೆ ಕಮೆಂಟ್ ಬಾಕ್ಸಲ್ಲಿ ಗೊತ್ತಿಲ್ಲ. ಬೈಕ್ ಟ್ಯಾಕ್ಸಿಗೆ ಯಾಕೆ ಸಪೋರ್ಟ್ ಮಾಡ್ತೀಯಾ, ಎಲ್ಲೋ ಬಡ್ಗು ವೈಟ್ ಬಡ್ಗು ಡಿಫ್ರೆನ್ಸ್ ಗೊತ್ತಿಲ್ವಾ? ಬೈಕ್ ಟ್ಯಾಕ್ಸಿಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀನಿ ನೀನು, ವೈಟ್ ಬೋರ್ಡಲ್ಲಿ ಮಾಡಿ ಅಂತ ಹೇಳ್ತಿದ್ಯಾ ಅಂತ. ಯಾವ ವಿಡಿಯೋದಲ್ಲಿ ಹೇಳಿದ್ದೀನಿ ಗುರು ನಾನು? 18 ದಿವಸದಿಂದ ಹೇಳೋ ಬೈಕ್ ಟ್ಯಾಕ್ಸಿ ಮಾಡಿರಿ ಅಂತ ಯಾವ್ದಾರು ವಿಡಿಯೋದಲ್ಲಿ ಹೇಳಿದ್ದೀನಿ ತೋರಿಸಿ. ಸುಮ್ಮನೆ ಕಮೆಂಟ್ಸ್ ಹಾಕಿ ಬಾಕ್ಸ್ ಓಪನ್ ಇದೆ ಅಂತ ಮನಸ್ಸಿಗೆ ಬಂದಾಗ ಕಮೆಂಟ್ಸ್ ಹಾಕೋದಲ್ಲ. ಫಸ್ಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿಡಿಯೋನ ಕಂಪ್ಲೀಟಾಗಿ ಫಸ್ಟಿಂದ ಕೊನೆವರೆಗೂ ವಾಚ್ ಮಾಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ನಾನು ಯಾವ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡಿದ್ದೀನಿ ಅಂತ. ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದೆ, ರಾಪಿಡೋ ಕಂಪ್ನಿಯಿಂದ ಗುಡ್ ನ್ಯೂಸ್ ಬೈಕ್ ಟ್ಯಾಕ್ಸಿ ಮಾಡ್ಬೋದಂತೆ ಅಂತ. ಅದು ನಾನು ಹೇಳಿದ್ದಂತ ಹಾಕಿದ್ನಾ? ಇಲ್ಲ ತಾನೆ, ಕಂಪ್ನಿಯವ್ರು ಹೇಳಿದ್ದು. ಇವ್ರು ಹೇಳಿದಾರೆ ಅಂತ ನೀವು ಏನಾದ್ರು ಬೈಕ್ ಟ್ಯಾಕ್ಸಿ ಮಾಡೋಕೆ ನಿಮ್ಮ ಬೈಕ್ ಟ್ಯಾಕ್ಸಿ ಸೀಸ್ ಆಗುತ್ತೆ ಅಂತ ನೀವು ವಿಡಿಯೋದಲ್ಲಿ ಹೇಳಿರೋದು ನಾನು. ಅದಕ್ಕೆ ಬಂದ್ಬಿಟ್ಟು 108 ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ವಿಡಿಯೋನ ಫಸ್ಟು ಅರ್ಥ ಮಾಡ್ಕೊಳ್ಳಿ, ಏನು ಹೇಳಿದರೆ ಮಾಡಬೇಕಾ ಬ್ಯಾಡ್ ಅನ್ನೋದು. ಆನಂತರ ನೀವು ಕಮೆಂಟ್ಸ್ ಹಾಕಿ. ಕೆಟ್ಟ ಕಮೆಂಟ್ಸ್ ಹಾಕಿದ್ರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ಗುರು, ನಿಮಗೆ ಪ್ರಾಬ್ಲಮ್ಮು. ಕೆಟ್ಟ ಕಮೆಂಟ್ಸ್ ಹಾಕಿದ್ರೆ ನಿಮ್ಮ ಮನಸ್ಥಿತಿ ಗೊತ್ತಾಗ್ಬಿಡ್ತಾರೆ ಯಾವ ಥರ ಇದ್ದಾರೆ ಅನಿಸುತ್ತೆ. ಹಂಗಾಗಿ ಯಾರ್ಯಾರು ಕೆಟ್ಟ ಕಮೆಂಟ್ಸ್ ಹಾಕೋರು ಗೊತ್ತು ನಮಗೆ. ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸಪೋರ್ಟರ್ಸ್ ಯಾರು ಹಾಕಲ್ಲ, ಎಲ್ಲ ವಿರೋಧಿಗಳು ಇರ್ತಾರಲ್ಲ ಅವರೇ ಬೇಕಂತಾರೆ ಸುಮ್ಮನೆ ಹಾಕೋದು. 1000 ಕಮೆಂಟ್ಸ್ ಹಾಕೊಳ್ಳಿ, 1000 ಹಿಡೀಲಿ, ನಮಗೇನು ತೊಂದರೆ ಇಲ್ಲ. ಒಟ್ಟಲ್ಲಿ ನಮ್ಮ ರೈಡರ್ಸ್ಗೆ ಒಂದು ಬುದ್ಧಿ ಮಾತು, ದಯವಿಟ್ಟು ಯಾರು ಮತ್ತೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೋಗಬೇಡಿ. ನಿನ್ನೆ ಜಯನಗರದಲ್ಲಿ ಬೆಳ್ಳಂಬೆಳಗ್ಗೆನೇ 7 ಬೈಕ್ ಸೀಸ್ ಆಗಿದೆ ಗೊತ್ತಾ ನಿಮಗೆ? ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ವಿಡಿಯೋ ಮಾಡಾಕಿದ ತಕ್ಷಣ ಫಸ್ಟ್ 2-3ನೇ ಕಮೆಂಟ್ಸಲ್ಲೇ ಬಂದಿದೆ, ಸರ್ ಇವತ್ತು ಜಯನಗರದಲ್ಲಿ 7 ಬೈಕ್ ಸೀಸ್ ಆಯಿತು, ಬೆಳಗ್ಗೆ 8ರಿಂದ 9 ಗಂಟೆಗೆಲ್ಲ RTO ಬಂದು ಹಿಡಿದಾರೆ. ಬೆಳ್ಳಂಬೆಳಗ್ಗೆನೇ ರೈಡ್ ಮಾಡ್ತಾರೆ ನಿಮ್ಮ ಬೈಕ್ಗಳು. ನೀವು ಅಂದ್ಕೋಬೋದು ಬೆಳಿಗ್ಗೆ ಯಾರು ಪೊಲೀಸರು ಬರಲ್ಲ, 10-11 ಗಂಟೆ ಮೇಲೆ ಬರೋದವರು, ಅಷ್ಟರೊಳಗೆ ಹೊಡ್ಕೊಂಬಿಡೋಣ ಒಂದು ₹500 ಅಂತವ. ಕೆಲವರು ಬೆಳಿಗ್ಗೆನೇ ಆ ಕಡೆ ಕೇಳಿದ್ಬಿಡ್ತಾರೆ 6 ಗಂಟೆ 7 ಗಂಟೆಗೆ. ತಪ್ಪು. ನೀವು ಚಾಪೆ ಕೆಳಗೆ ಬಸ್ತೀರ, ಅವ್ರು ರಂಗೋಲಿ ಕೆಳಗೆ ಬಸಿತಾರಂತೆ. ಹಂಗೆ ಬೆಳಿಗ್ಗೆ ಯಾರು ಬರಲ್ಲ ಅಂತ ನೀವು ಬೈಕ್ ಟ್ಯಾಕ್ಸಿ ಹೊಡಿಯೋಕೆ ಹೋದ್ರೆ ಅವ್ರು ಬೆಳಿಗ್ಗೆ ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ. ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ರೈಡರ್ಸ್ಗಳು ಬೆಳಿಗ್ಗೆನೇ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ, ಆಮೇಲೆ ಮಧ್ಯಾಹ್ನ ಮೇಲೆ ಯಾರು ಬರಲ್ಲ ಅಂತ. ಅದಕ್ಕೆ ಮಾಡ್ತಾರೆ, ಬೆಳಿಗ್ಗೆ ಅವರು ಹಿಡಿತಾರೆ ಬಂದು ನಿಮ್ಮನ್ನು. ಅದಕ್ಕೆ ಬೆಳಿಗ್ಗೆನೋ ಸಾಯಂಕಾಲ ಮಧ್ಯಾಹ್ನ ಯಾವುದು ಬೇಡ, ಬೈಕ್ ಟ್ಯಾಕ್ಸಿ ಸವಾಸನೆ ಬೇಡ ರೀ. ಲೀಗಲ್ ಆಗಿ ಬರೋ ಗಂಟನ ಬೈಕ್ ಟ್ಯಾಕ್ಸಿನ ಯಾರು ಮಾಡಬೇಡಿ. ಒಂದೇ ಮಾತು ಹೇಳ್ತೀವಿ ಕೇಳಿ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಾ, ಬರಲಿ, ಅಲ್ಲಿಂದ ಲೀಗಲ್ ಆಗಿ ಬೈಕ್ ಟ್ಯಾಕ್ಸಿ ಮಾಡ್ಬೋದು ನೀವು. ಇಂಥ ಒಂದು ಬೋರ್ಡಲ್ಲಿ
ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಇದೆಯಪ್ಪ ಅಂತ. ಸೊ ಕೋರ್ಟಿಂದ ಆದೇಶ ಬರಲಿ, ಅನಂತರ ರಾಜಾರೋಷವಾಗಿ ಮಾಡ್ರಿ. ಯಾರು ಕೇಳ್ತಾರ್ರಿ? ಆರ್ ಟಿ ಒ ಅಧಿಕಾರಿಗಳೇ ಮುಂದೆ ಕುಂಡಿಸ್ಕೊಂಡೋಗಿ ಆಟೋದವ್ರ ಮುಂದೆನೇ ಪಿಕಪ್ ಮಾಡ್ಕೊಂಡೋಗಿ ಯಾರು ಮಾತಾಡೋಕ್ಕಾಗಲ್ಲ ಅವಾಗ. ಯಾಕೆಂದ್ರೆ ಲೀಗಲಾಗಿ ಬಂದಿರುತ್ತೆ, ನಿಮಗೆ ಪರ್ಮಿಷನ್ ಇರುತ್ತೆ. ಈಗ ನೀವು ಮಾಡೋಕ್ಕಾಗಲ್ಲ ಕದ್ದು ಮುಚ್ಚಿ. ವೈಟ್ ಬೋರ್ಡಲ್ ಅಂತೂ ಮಾಡೋಕ್ಕೆ ಬಿಡ್ತಿಲ್ಲ ನಿಮ್ಮನ್ನು. ಯಾವ ಕೋರ್ಟ್ ಆದೇಶದ ಕಾಪಿ ತಗೊಂಡೋದ್ರು ಬಿಡಲ್ಲ. ಅವ್ರು ಹೇಳಿದರೆ, ನಾವು ಆಪಿಡೋ ಕಂಪ್ನಿಯವ್ರು ಹೇಳಿದ್ದಾರೆ ನಮಗೆ ಮಾಡೋಕ್ಕೆ ಹೇಳಿದಾರೆ ಅಂತ ಯಾರು ಹೇಳಿದ್ರು ಬಿಡಲ್ಲ. ಗಾಡಿ ಕಿತ್ಕೊಂಡು ನಿಮ್ಮ ಕೀ ಕಿತ್ಕೊಂಡು ಗಾಡಿ ಸೀಸ್ ಮಾಡಿ ಕಳಿಸ್ತಾ ಇರ್ತಾರೆ ಅಷ್ಟೇ, ಮುಲಾಜಿಲ್ದಂಗೆ. ಇವೆಲ್ಲ ಅನುಭವಿಸ್ಬೇಕಾ ನೀವು? ಬರಬೇಕು ರೀ, ನಿಮಗೆ ಕೋರ್ಟಿಂದ ಆದೇಶ ಬರಬೇಕು, ಕಾಪಿ ಬರಬೇಕು, ಒರಿಜಿನಲ್ ಕಾಪಿ ಸುಪ್ರೀಂ ಕೋರ್ಟಿಂದ. ಮಾಡಿ ಬೈಕ್ ಟ್ಯಾಕ್ಸಿ ಅಂತ ಅವಾಗ ಮಾಡಬೇಕು. ಅಲ್ಲಿ ತನಕ ಯಾರು ಬೈಕ್ ಟ್ಯಾಕ್ಸಿ ಮಾಡಬೇಡಿ. ಎಷ್ಟು ವಿಡಿಯೋ ಹೇಳಿದ್ರು, ನಾನು ಒಬ್ಬನೇ ಅಲ್ಲ, ಸುಮಾರು ಜನ ಸೋಷಿಯಲ್ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಇರ್ತಾರೆ. ಎಷ್ಟೋ ಜನ ನಮ್ಮ ಬೈಕ್ ಟ್ಯಾಕ್ಸಿ ನಡೆಸ್ಗಳು ಇದ್ದಾರೆ, ಲಾಗ್ ಮಾಡೋರು. ಪ್ರತಿನಿತ್ಯ ಅವರು ಕೂಡ ವಿಡಿಯೋ ಮಾಡಾಕ್ತಾ ಇರ್ತಾರೆ. ಯಾರು ವೈಟ್ ಮಾಡಲ್ಲ, ಬೈಕ್ ಟ್ಯಾಕ್ಸಿ ಮಾಡೋಕ್ಕೋಬೇಡಿ, ರಿಸ್ಕ್ ತಗೋಬೇಡಿ. ಇಷ್ಟು ಹೇಳಿದ್ರು ನೀವು ಬೈಕ್ ಟ್ಯಾಕ್ಸಿ ಮತ್ತೆ ನಾವು ಇಲ್ಲಪ್ಪ ನಾವು ಇದನ್ನೇ ಮಾಡ್ತೀವಿ ಅಂದರೆ ನಿಮ್ಮ ಹಣೆ ಬರ, ಏನು ಮಾಡೋಕ್ಕಲ್ಲ. ಹೋಗಿ ಸಿಗಾಕೊಳ್ಳಿ, ಫೈನ್ ಕಟ್ಟಿ. ಫೈನ್ ಏನು ರಾಪಿಡ್ದಲ್ಲಿ ಕಟ್ತಾರೆ ಇರ್ಬೋದು, ಒಂದು 5,000 ರೂಪಾಯಿ ಫೈನ್ ಹಾಕಿದ್ರೆ 5,000 ರೂಪಾಯಿ ಅವ್ರು ಕೊಡ್ತಾರೆ. ಒಂದು ವಾರ ಬೈಕ್ ಅಲ್ಲಿ ಬಿದ್ದಿರುತ್ತೆ ಪೊಲೀಸ್ ಸ್ಟೇಷನಲ್ಲಿ, ಅಲ್ಲಿ ಗಂಟೆ ಡ್ಯೂಟಿ ಪೇಮೆಂಟ್ ಯಾರು ಕೊಡ್ತಾರೆ? ಅವ್ರು ಕೊಡ್ತಾರಾ? ಇಲ್ಲ ತಾನೆ, ನಿಮಗೆ ಅಲ್ವಾ ಲಾಸು. ಸುಮ್ಮನೆ ಮತ್ತೆ ಅಬಿಡೆಬಿಟ್ ಫಾರ್ಮ್ ಬರ್ಸ್ಕೊತಾರೆ ನಿಮ್ಮ ಹತ್ರನ. ನೆಕ್ಸ್ಟ್ ಟೈಮ್ ಏನೋ ನಾನು ಬೈಕ್ ಟ್ಯಾಕ್ಸಿ ಮಾಡಲ್ಲ, ಮಾಡಿದರೆ ನನ್ನ DL ಪರ್ಮನೆಂಟ್ ಸಸ್ಪೆನ್ಷನ್ ಆಗುತ್ತೆ, ನನ್ನ ಗಾಡಿ ಪರ್ಮನೆಂಟ್ ಸ್ಕ್ರ್ಯಾಪ್ ಆಗುತ್ತೆ, ಈ ಥರ ಎಲ್ಲ ಬರ್ಸ್ಕೊಂಡೇ ಕೊಡೋದು ನಿಮಗೆ. ಸುಮ್ಮನೆ ಅವರೇನು ಬರ್ಸ್ಕೊಂಡಲ್ಲಿ ಗಾಡಿ ಕೊಡಲ್ಲ ವಾಪಸ್ಸು. ಮತ್ತೆ ಒರಿಜಿನಲ್ DL ಅಲ್ಲಿ ಸಬ್ಮಿಟ್ ಮಾಡಿ ಬರ್ಬೇಕು ನೀವು. ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ರೀ. ಬೈಕ್ ಟ್ಯಾಕ್ಸಿ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಹುಡುಗರಿಗೆ ಗೊತ್ತು. ಇವತ್ತು ನಿಮಗೆ ಆರ್ಡ್ರ್ ಸಿಕ್ಕಾಬಟ್ಟೆ ಬರ್ತಾ ಇದೆ, ಅದಕ್ಕೆ ಅಂದ್ಕೊಂಬಿಟ್ಟಿದ್ದೀರಾ. ಇಂಥ ಟೈಮ್ ಒಳ್ಳೆ ಆಫರ್ ಇದು ನಮಗೆ. ಇಷ್ಟು ದಿವಸ ಆರ್ಡ್ರ್ ಕಮ್ಮಿ ಇತ್ತು, ಟಿಪ್ಸ್ ಬರ್ತಾ ಇರಲಿಲ್ಲ, ಹುಡುಗರು ಜಾಸ್ತಿ ಇದ್ರು, ಅವಾಗ ಸಂಪಾದನೆ ಆಗ್ತಿರ್ಲಿಲ್ಲ. ಇವಾಗ ಸಿಕ್ಕಾಬಟ್ಟೆ ಆರ್ಡ್ರ್ ಬರ್ತಾ ಇದೆ, ಒಳ್ಳೆ ಟಿಪ್ಸ್ ಹಾಕ್ತಿದ್ದಾರೆ. 10 ಅವರ್ ಮಾಡೋಕ್ಕೆ 5 ಅವರ್ ಮಾಡ್ಕೊಂಬಿಡೋಣ ಸಾಕು. 10 ಅವರ್ ಮಾಡಿ 1,500 2,000 ಮಾಡೋದಕ್ಕೆ ಈಗ 5 ಅವರ್ ಮಾಡಿದ್ರೆ ಸಾಕು, 1,000 1,500 ಆಗುತ್ತೆ. ಈ ಥರ ಆಸೆಗಳು ಜನಕ್ಕೆ. ಈ ಥರ ಆಸೆ ಬಿದ್ದು ಏನು ಮಾಡ್ತಿದ್ದಾರೆ, ಹೋಗಿ ಪೊಲೀಸರಿಗೆ ತಗಲಾಕುವಂತ ಹೇಳಿ ಸುಮಾರು ಜನ ಮಾಡ್ತಾ ಇರೋದು ಇದೇ ಒಂದು ಇಂಟೆನ್ಷನ್ ಇಟ್ಕೊಂಡು. ಇವಾಗ ರೈಡರ್ಗಳು ಯಾರ್ಯಾರು ಮಾಡ್ತಾರೋ ಅವರೆಲ್ಲ ಇದೇ ಥರ ಮನಸ್ಥಿತಿ ಇರುತ್ತೆ. ಇವಾಗ ಈಗ ಅಮೌಂಟ್ ಜಾಸ್ತಿ ಬರ್ತಾ ಇದೆ, ಕಡಿಮೆ ಟೈಮಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಆಸೆ ಬಿದ್ದು ಹೋಗ್ತಿದ್ದೀರಾ. ದಯವಿಟ್ಟು ದುಡ್ಡಿಗೆ ಆಸೆ ಬಿದ್ದು ಹೋದರೆ ನಿಮ್ಮ ಗಾಡಿನೇ ಹೊರಟೋಗುತ್ತೆ. ಯಾವ ಜಾಗದಲ್ಲಿ ಇರ್ತಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಪೊಲೀಸ್ನವರು ಆಟೋದವರು ಹಿಡ್ಕೊಡ್ತಾರೆ, ನಿಮ್ಗೆ ಗೊತ್ತು. ಅವತ್ತಿಂದನೂ ಆಟೋಕ್ಕೆ ಅನೌನ್ಸ್ ಆಗಿದೆ ಯಾರು ಹಿಡಿಬೇಡಿ ಇದ್ದಾವ, ಆದರೂ ಹಿಡಿತಾವ್ರೆ ಆಟೋದವ್ರು, ಬಿಡ್ತಾನೇ ಇಲ್ಲ. ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನ್ಯೂಸ್ ನೋಡ್ತಾನೆ ಇರ್ತೀವಿ. ನೀನು ಯಾಕೆ ಮಾಡ್ತಿದ್ದೆ ಬೈಕ್ ಟ್ಯಾಕ್ಸಿ, ಯಾರು ಪರ್ಮಿಷನ್ ಕೊಟ್ಟಿದ್ದು, RTO ಇಂದ ಬ್ಯಾನ್ ಆಗಿಲ್ಲ, ಮತ್ತೆ ಯಾಕೆ ಮಾಡ್ತಿದ್ದೆ ಅಂತ ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಕ್ವಶನ್ ಮಾಡಿ ಕೇಳ್ತಾನೆ ಇದ್ದಾರೆ ಆಟೋ ಡ್ರೈವರ್ಸ್ಗಳು. ಕೇಳಂಗಿಲ್ಲ ಅಂತ ರೂಲ್ಸ್ ಇದ್ರೂ ಕೇಳ್ತಿದ್ದಾರೆ. ಬಟ್ ನೀವು ಅದನ್ನು ತಿರುಗಿಸಿ ಕ್ವಶನ್ ಮಾಡೋಕ್ಕೆ ಆಗಲ್ಲ, ಪ್ರಶ್ನೆ ಮಾಡಿ. ಯಾಕೆಂದರೆ ನಾವು ಮಾಡ್ತಿರೋದು ಇಲ್ಲಿಗಲ್ಲು ವೈಟ್ ಬೋರ್ಡಲ್ಲಿ ಇಂಥವ. ಯಾರೋ ಒಬ್ರಿಬ್ರು ಕ್ವಶನ್ ಮಾಡಿ ಕೇಳ್ಬೋದು. ನೆನ್ನೆಲ್ಲ ನೀವು ನೋಡಿದ್ರಿ, ಸುಮಾರು ಜನ ಒಂದು ಆರ್ಡರ್ ಕಾಫಿ ತಂದು ಎಲ್ಲ ಕ್ವಶನ್ ಮಾಡಿ ಕೇಳ್ತಾ ಇದ್ರು, ನಮಗೆ ಪರ್ಮಿಷನ್ ಇದೆ, ಕೋರ್ಟಿಂದ ಆದೇಶ ಬಂದಿದೆ, ಆರ್ಡರ್ ಕಾಫಿ ಇದೆ ಅಂತ. ಯಾವ ಆರ್ಡರ್ ಕಾಫಿ ಇದ್ರೂ ಮಾಡೋಂಗಿಲ್ಲ. ರಾಪಿಡೋ ಕಂಪ್ನಿಯವ್ರು ಹೇಳ್ಬೋದು, ಅವರು ಕಂಪ್ನಿ ಬೆಳೆಸೋಕ್ಕೆ, ಅವ್ರ ಕಂಪ್ನಿ ಇಂಪ್ರೂವ್ ಮಾಡೋಕ್ಕೆ ಏನೋ ಹೇಳ್ಬೋದು ವಿಡಿಯೋ ಮಾಡಿಬಿಟ್ಟು. ನಾಳೆ ದಿನ ಪ್ರಾಬ್ಲಮ್ ಸಿಗಾಕೊಂಡಾಗ ಅನುಭವಿಸ್ತಾರೆ ನೀವೇನೇ ರೋಡಲ್ಲಿ, ಯಾರೂ ಬರಲ್ಲ. ಅದಕ್ಕೇ ಯಾವ ಕಂಪ್ನಿಯವ್ರು ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ, ಯಾರೂ ಮಾಡೋಕ್ಕೆ ಹೋಗಬೇಡಿ ಬೈಕ್ ಟ್ಯಾಕ್ಸಿನ. ನಿಮಗೆ RTO ಇಂದನೋ ಸುಪ್ರೀಂ ಕೋರ್ಟಿಂದನೋ ಒಂದು ವೆಬ್ಸೈಟಲ್ಲಿ ಅಫಿಷಿಯಲ್ ಆಗಿ ವಿಡಿಯೋ ಮಾಡಿ ಬಿಡಲಿ ಅವರು, ಇಲ್ಲ ಅವರ ನೋಟಿಸ್ ಬರಲಿ, ಪರ್ಮಿಷನ್ ಬರಲಿ ಸುಪ್ರೀಂ ಕೋರ್ಟಿಂದ ಮಾಡಿ. ಅವಾಗ ತೊಂದರೆನೇ ಇಲ್ವಲ್ಲ. ಈಗ ಅನ್ನೆಸರಿ ರಿಸ್ಕ್ನ ಯಾಕೆ ಮೈ ಮೇಲೆ ಎಳ್ಕೊತಿದ್ರು ಅಂತ ಅರ್ಥ ಆಗ್ತಾ ಇಲ್ಲ. ಏನು ಬೇರೆ ಡ್ಯೂಟಿ ಏನು ಇಲ್ದಂಗೆ ಇಲ್ಲ. ಯಾವುದೋ ಒಂದು ಪೋರ್ಟರು, ಅಂಕಲ್ಲು, ರಾಪಿಡದಲ್ಲಿ ಪಾರ್ಸಲ್ ಡೆಲಿವರಿ ಇದೆ, ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್, ಫ್ಲಿಪ್ಕಾರ್ಟ್ ಸುಮಾರು ಇದ್ದಾವೆ. ಯಾವುದೋ ಒಂದು ಪಾರ್ಸಲ್ಲು, ಗ್ರೋಸರೀಸು ಬೇಜಾನ್ ಇದ್ದಾವೆ. ಏನೋ ಸಂಪಾದನೆ ಒಂದು 100-200 ಕಮ್ಮಿ ಆದರೆ ಪರವಾಗಿಲ್ಲ, ಒಂದು 2 ಅವರ್ ಎಕ್ಸ್ಟ್ರಾ ಟೈಮ್ ವರ್ಕ್ ಮಾಡಿ ಅಷ್ಟೇ ಅರ್ನಿಂಗ್ ಆಗುತ್ತೆ. ಕಷ್ಟ ಇದೆ, ನಮಗೂ ಅರ್ಥ ಆಗುತ್ತೆ. ಇವಾಗ ಸದ್ಯದ ಪರಿಸ್ಥಿತಿಲಿ ಏನು ಮಾಡೋಕ್ಕಾಗಲ್ಲ. ಟೈಮ್ ಸರಿ ಇಲ್ಲ ಇವಾಗ ರೈಡರ್ಗಳಿಗೆ. ಯಾವಾಗಲೂ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಚೇಂಜ್ ಆಗೇ ಆಗುತ್ತೆ. ನಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ, ಕಾಯಬೇಕು, ತಾಳ್ಮೆಯಿಂದ ಕಾಯೋಣ. ಆ ಥರ ಬಿದ್ದು ಯಾರೂ ಹೋಗಬೇಡಿ. ನಾನು ಪ್ರತಿನಿತ್ಯ ಇದೇ ಹೇಳ್ತಾ ಇರೋದು. ಸುಮ್ಮನೆ ಯಾಕೆ 100-200 ರೂಪಾಯಿ ಎಕ್ಸ್ಟ್ರಾ ಟಿಪ್ಸ್ ಹಾಕ್ತಾರೆ ಅಂತ ಹೋಗಿ ಸುಮ್ಮನೆ ತಗಲಾಕೊಂಡು ಪ್ರಾಬ್ಲಮಲ್ಲಿ ಒದ್ದಾಡ್ತೀರಾ? ಎಷ್ಟು ಹೇಳ್ತಾ ಇರ್ತೀವಿ, ಕೆಲವ್ರು ಅರ್ಥನೇ ಮಾಡ್ಕೊಂತಾರಲ್ಲ. ಕೆಲವ್ರಿಗೇನೋ ಬಂಡ ಧೈರ್ಯ ಮಾಡ್ತಾ ಇದ್ದಾರೆ, ಸಿಕ್ಕಿದ್ದೆ ಚಾನ್ಸ್ ಹೊಡ್ಕೊಳ್ಳೋಣ ಅಂತವ ಮಾಡಿ ಏನು ಮಾಡೋಕ್ಕಲ್ಲ. ನಾವು ಹೇಳೋಷ್ಟು ಹೇಳ್ತೀವಿ, ಇದಕ್ಕೂ ಮೇಲೆ ಇಲ್ಲ, ನಾವು ವೈಟ್ ಟ್ಯಾಕ್ಸಿನೇ ಮಾಡೋದು, ಒಳ್ಳೆ ಸಂಪಾದನೆ ಆಗ್ತೈತಿ. ಇವಾಗ ಮುಂಚೆ ಎಲ್ಲ 12 ಅವರ್ 15 ಅವರ್ ಮಾಡಬೇಕಾಗಿತ್ತು, ಇವಾಗ ಒಂದು 5-6 ಅವರ್ ಮಾಡ್ಕೊಂಡ್ರೆ ಸಾಕು. ಯಾರೋ ಒಬ್ಬ ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕಿದ್ರು, ಬ್ರೋ ಇವತ್ತು ಬೆಳಿಗ್ಗೆ ಅರ್ನಿಂಗ್ಸು 9:30 to 12:30 3 ಅವರ್ಸ್ಗೆ 1,250 ಅಂತ ಹಾಕ್ಬಿಟ್ಟಿದ್ರು. 3 ಅವರ್ಗೆ 1,250 ರೂಪಾಯಿ ಹೊಡೆದಾಕಿದ್ರಂತೆ ಬೆಳಿಗ್ಗೆ ಮಾಮೂಲಿ ಪೀಕ್ ಅವರಲ್ಲಿ. ಈ ಥರ ಎಲ್ಲ ಸುಮಾರು ಜನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಳ್ಳೆ ಟಿಪ್ಸ್ ಬರ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು. ಅವ್ರವ್ರ ಲೋಕಲ್ ಏರಿಯಾಗಳಲ್ಲಿ
5-5 ಕಿಲೋಮೀಟ್ರಿಗೆಲ್ಲ 100 ರೂಪಾಯಿ ಬರ್ತಾ ಇದ್ದಾವೆ. ಅದಕ್ಕೆ ಇಂಥ ಆಪರ್ಚುನಿಟಿ ಯಾಕೆ ಬಿಡೋಣ ಅಂತ ಸುಮಾರು ಜನ ಹೊಡಿತಾ ಇದ್ದಾರೆ. ಏನೋ ನಿಮಗೆ ಬಿಟ್ಟಿದ್ದಪ್ಪ, ನಾವೇನು ಹೇಳೋವಷ್ಟು ಹೇಳ್ಬೋದು. ಈ ಥರ ಇದೆ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಪ್ರಾಬ್ಲಮ್ ಹಿಂಗಿದೆ. ಆಮೇಲೆ ಅನುಭವಿಸೋಕ್ಕಾಗೋದು ನೀವೇನೆ. ಆಮೇಲೆ ಏನಾಗುತ್ತೋ ನಿಮಗೆ ಗೊತ್ತು. ಇವಾಗ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀರಾ ಎಷ್ಟು ಬೈಕ್ ಸೀಸ್ ಆಗ್ತಿದ್ದಾವೆ, ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಎಷ್ಟು ಕಿರಿಕ್ ಮಾಡ್ತಾಯಿದ್ದಾರೆ ಬೈಕ್ ಟ್ಯಾಕ್ಸಿಗೆ, ಎಷ್ಟು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಬರುತ್ತೆ ಬೈಕ್ ಟ್ಯಾಕ್ಸಿಗೆ, ತೊಂದರೆ ಇಲ್ಲ. ಸುಮಾರು ಜನ ಕ್ವಶನ್ ಮಾಡ್ತಾ ಇರ್ತಾರೆ, ಬೈಕ್ ಟ್ಯಾಕ್ಸಿನೇ ಮತ್ತೆ ಯಾಕೆ ಹೇಳ್ತಾರೆ, ಅವ್ರದ್ದೆಲ್ಲ ತಪ್ಪಲ್ವಾ, ಮೀಟ್ರ್ ಹಾಕಲ್ಲ, ಲಗೇಜ್ ಹೊಡಿತಾರೆ, ಕರೆದ ಕಡೆ ಹೋಗಲ್ವಾ, ಎಷ್ಟು ಪ್ರಾಬ್ಲಮ್ ಮಾಡ್ತಾರೆ ಆಟೋದಲ್ಲಿ, ಅವ್ರನ್ನೇ ಅಲ್ಲಿ ಯಾರು ಕೇಳಲ್ವ ಅಂತ. ಬಟ್ ಏನು ಮಾಡೋಕ್ಕಾಗುತ್ತೆ, ನಮ್ಮ ಆರ್ ಟಿ ಓದರೇ ಕೇಳಬೇಕು, ನಮ್ಮ ಸರ್ಕಾರನೇ ಕೇಳಬೇಕು ಅವ್ರನ್ನ. ಈಗ ಎಲ್ರಿಗೂ ಗೊತ್ತಿವಾಗ ಶಿವಮೊಗ್ಗದಲ್ಲಿ ಯಾವ ಥರ ಇದೆ, ಡೈನಾಮಿಕ್ ದೇವರಾಜ್ ಅಂತ ಬಂದಿದ್ದಾರೆ ಇವಾಗ ಒಂದು ಆರ್ ಟಿ ಓ ಅಧಿಕಾರಿಗಳಲ್ಲಿ. ಹೆಂಗಿದೆ ಇವಾಗ 2 ದಿವಸದಿಂದ ನೋಡ್ಬೇಕು ಆಟೋದವ್ರಿಗೆ. ಅಲ್ಲಿ ಫುಲ್ಲು ಧೂಳು ಎಬ್ಬಿಸ್ಬಿಟ್ಟಿದ್ದಾರೆ. ಸುಮಾರು ನೆನ್ನೆ 70 ಆಟೋ ಸೀಸ್ ಅಂತೆ. ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, FC ಲ್ಯಾಬ್ಸು, ಇನ್ಸೂರೆನ್ಸ್ ಇಲ್ಲ, ಸುಮಾರು ಪ್ರಾಬ್ಲಮ್ಗಳು ಆಟೋದಲ್ಲೂ ಶಿವಮೊಗ್ಗದಲ್ಲಿ ಎಲ್ಲ ಸೀಸು ಉಡಿಸ್ ಮಾಡಾಕ್ತಿದ್ದಾರೆ. ಈ ಥರ ರೂಲ್ಸ್ ಬೆಂಗಳೂರಿಗೆ ಬರಬೇಕು. ಯಾವಾಗ ಬರುತ್ತೋ ಕಾಯ್ತಾ ಇದ್ದೀವಿ. ಬೆಂಗಳೂರಲ್ಲಿ ಎಷ್ಟು ಆಟೋಗಳು ಸೀಸ್ ಆಗ್ತಾ ಗೊತ್ತಿಲ್ಲ. ವಿತೌಟ್ FC, ಇನ್ಸೂರೆನ್ಸ್ ಲ್ಯಾಬ್ಸ್ ಇರೋವು, ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಬೇಜಾನ್ ಪ್ರಾಬ್ಲಮ್ ಇದ್ದಾವೆ. ಇಂಥವೆಲ್ಲ ಹೊರಟೋಯ್ತವೆ. ಬೆಂಗಳೂರು ಆರ್ ಟಿ ಓ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಬರೀ ಬೈಕ್ ಟ್ಯಾಕ್ಸಿಯವ್ರನ್ನೇ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಇವಾಗ. ಹಂಗಾಗಿ ಕೆಲವರು ದುಡಿಯೋರು ಚೆನ್ನಾಗಿ ದುಡ್ಕೊತಾರೆ ಇಂಥ ಟೈಮಲ್ಲಿ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ಮೇಲೆ ಅಂತ ಕೆಲವರಿಗಂತೂ ಹಬ್ಬ ಆಗ್ಬಿಟ್ಟಿದೆ. ಪ್ರತಿನಿತ್ಯ ಹಾಲು ಅನ್ನ ಉಣ್ತಾ ಇದ್ದಾರೆ. ಪ್ರತಿನಿತ್ಯ ಹಾಲು ಅನ್ನ ಉಣ್ಲಿ ಎಷ್ಟು ದಿವಸ ಉಣ್ತಾರೆ. ನಮಗೊಂದಿನ ಟೈಮ್ ಬರುತ್ತಲ್ವ, ನಾವು ಊಟ ಮಾಡೋಣ ಬಿಡಿ. ಏನು ಮಾಡೋಕ್ಕಾಗಲ್ಲ, ಟೈಮ್ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆಗುತ್ತೆ. ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ತಾಳಿದವನು ಬಾಳಿಯನಂತ ಗಾದೆ ಇಲ್ವೋ, ಹಂಗಾಗಿ ಸ್ವಲ್ಪ ಟೈಮ್ ಖರಾಬಾಗಿರ್ಬೋದು, ವೆಯ್ಟ್ ಮಾಡೋಣ, ಬರುತ್ತೆ ಲೀಗಲ್ಲಾಗಿ. ಸುಮ್ಮನೆ ಯಾವುದೋ ಕಂಪ್ನಿಗಳಿಂದ ನಾವು ಎಲ್ಲೋ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಬೈಕ್ಗಳು ಎಲ್ಲೋ ಬೋರ್ಡು ತಗೊಳ್ಳಿ, ಬಾಡಿಗೆ ತಗೊಳ್ಳಿ ಮಾಡಿರಿ ಅಂತ ಸುಮಾರು ಇಂಥ ಟೈಮಲ್ಲಿ ಅವ್ರವ್ರ ಕಂಪ್ನಿನ ಬೆಳೆಸ್ಕೊಳಕ್ಕೆ ಒಂದು ಬಿಡ್ತಾರೆ ಇವಾಗ. ಬಟ್ ಇದೆಲ್ಲ ಯಾವುದೂ ವರ್ಕೌಟ್ ಆಗಲ್ಲ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ. ಯಾವ ಒಂದು ರೆಂಟ್ ವೆಹಿಕಲನ್ನು ಡೆಲಿವರಿ ಫೀಲ್ಡ್ಗೆ ವರ್ಕೌಟ್ ಆಗಲ್ಲ. ಎಷ್ಟೋ ಕಂಪ್ನಿಗಳು ಬಂದ್ಬಿಟ್ಟು ಜಮಾನಿಂದ ಎಷ್ಟೋ ಕಂಪ್ನಿ ಹೊರಟೋದು. ಇವೆಲ್ಲ ಸುಮ್ಮನೆ ತಾತ್ಕಾಲಿಕ ಅಷ್ಟೇ. ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ನಿಮ್ಮ ಬೈಕು ನಿಮ್ಮ ಹೆಸರಲ್ಲೇ ಇರಬೇಕು, ನೀವೇ ಓನರ್ ಆಗಿರಬೇಕು, ನೀವೇ ರಿಜಿಸ್ಟ್ರೇಷನ್ ಮಾಡಿರಬೇಕು. ಆ ಬೈಕೇ ನಿಮಗೆ ಪರ್ಮನೆಂಟು. ಬೈಕ್ ಟ್ಯಾಕ್ಸಿಗೆ ಯಾವುದೋ ರೆಂಟಿಗೆ ತಗೊಂಬಂದು ಮಾಡ್ತೀನಿ ಅಂದರೆ ಅದೆಲ್ಲ 3 ದಿವಸ. ಎಲ್ಲರೂ ತಗೊಂಬಂದ್ಬಿಡ್ತಾರಲ್ವ ರೆಂಟಿಗೆ. ನಾರ್ತ್ ಇಂಡಿಯನ್ಸ್ ತತ್ತಾನೆ, ಆಂಧ್ರದವ್ರು ತತ್ತಾನೆ, ತಮಿಳ್ನಾಡು ತತ್ತಾನೆ, ಎಲ್ಲರೂ ಬಂದು ಮಾಡಿಬಿಡ್ತಾರೆ. ಇಲ್ಲಿ ಒಂಥರ ದರಿನ ದೊಡ್ಡೇ ಆಗೋಗ್ಬಿಡುತ್ತಿದ್ದು. ರೆಂಟಿಗೆ ಏನಾದ್ರು ಬೈಕ್ ಕೊಡ್ತೀವಿ, ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಇದ್ರಲ್ಲಿ ಪರ್ಮಿಷನ್ ಇದೆ ಮಾಡಿ ಅಂದರೆ ಇವೆಲ್ಲ ಕೊಡಬಾರ್ದು ಪರ್ಮಿಷನ್ ಯಾವಕ್ಕೂ. ಯಾವ ಒಂದು ಪ್ರೈವೇಟ್ ವೆಹಿಕಲ್ಗೂ ಎಲ್ಲೋ ಬೋರ್ಡ್ ಬಂದ್ರೂ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಡಬಾರ್ದು. ಸ್ವಂತ ಅವರು ಏನು ಓನ್ ವೆಹಿಕಲ್ ಇದಾವಲ್ಲ ವೈಟ್ ಬೋರ್ಡು, ಅದನ್ನು ಕನ್ವರ್ಟ್ ಮಾಡ್ಕೊಂಡು ನೀವು ವೈಟ್ ಬೋರ್ಡನ್ನ ಎಲ್ಲೋ ಬೋರ್ಡ್ಗೆ ಬೈಕ್ ಟ್ಯಾಕ್ಸಿ ಮಾಡಿ ಒಂದ್ಲಿ ಕರ್ನಾಟಕದವರು KA ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಗಾಡಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋರು ಇಲ್ಲಿರೋರೇ ಮಾಡಬೇಕು ಅಂತ ರೂಲ್ಸ್ ಬರಬೇಕು ಅಷ್ಟೇ. ಅದರ್ ಸ್ಟೇಟರ್ ಯಾರು ಬರೋಂಗಿಲ್ಲ, ಯಾರು ಮಾಡೋಂಗಿಲ್ಲ. ಆ ಥರ ರೂಲ್ಸ್ ಆದ್ರೇ ಎಲ್ಲರೂ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೋದು. ಮತ್ತು ರೆಂಟ್ ಬೈಕ್ಗಳು ಅವು ಇವು ಎಲ್ಲ ಬಂದ್ಬಿಟ್ರೆ ಇನ್ನೂ ಗಬ್ಬೆದ್ದೋಗ್ಬಿಡ್ತೀವಿ ಡೆಲಿವರಿ ಫೀಲ್ಡು. ಈಗಲೇ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಹಂಗಾಗೋಗ್ಬಿಟ್ಟೈತೆ. ಬೆಳಿಗ್ಗಿಂದ ನೈಟ್ವರೆಗೂ ಸತ್ರ 1000 ರೂಪಾಯಿ ಆಗ್ತಾಯಿಲ್ಲ ಡೆಲಿವರಿ ಫೀಲ್ಡಲ್ಲಿ. ಇರೋ ಬರೋರು ಎಲ್ಲ ಬಂದು ತುಂಬ್ಕೊಂಬಿಟ್ಟಿಲ್ಲ ಬೆಂಗಳೂರಲ್ಲಿ. ಇನ್ನು ಅದರಲ್ಲಿ ಈ ಥರ ಎಲ್ಲ ಇವರು ಆಪರ್ಚುನಿಟಿ ಕೊಟ್ಬಿಟ್ರೆ ಬೈಕ್ ಟ್ಯಾಕ್ಸಿಗಳಿಗೆ ಡೆಲಿವರಿ ಫೀಲ್ಡಿಗೆಲ್ಲ ಮಾಡಿ ನಾವು ಬೈಕ್ ಕೊಡ್ತೀವಿ ಅಂದರೆ ಇನ್ನೂ ಕುಲ್ಗೆಟ್ ಗೊಬ್ಬರ ಆಗೋಗ್ಬಿಡುತ್ತೆ ಡೆಲಿವರಿ ಫೀಲ್ಡು. ಅದಕ್ಕೆ ನಾವು ಹೇಳೋದು ಒಂದೇ, ಯಾವ ಒಂದು ಪ್ರೈವೇಟ್ ಕಂಪ್ನಿಗಳೂ ವೆಹಿಕಲ್ಸ್ ಬೇಡ ಡೆಲಿವರಿ ಫೀಲ್ಡ್ಗೆ. ನಮಗೆ ನಮ್ಮ ಸ್ವಂತ ಬೈಕ್ನೇ ಎಲ್ಲ ಬಡಿ ಕನ್ವರ್ಟ್ ಮಾಡಿಕೊಡ್ತೀರಾ, ಮಾಡಿಕೊಡಿ, ನಾವು ಬೈಕ್ ಟ್ಯಾಕ್ಸಿ ಮಾಡ್ತೀವಿ ಅಂತ ಹೋರಾಡಿ ಎಲ್ಲ ಕೇಳೋಣ, ಇದನ್ನ ಕ್ವಶನ್ ಮಾಡಿ ಆದಷ್ಟು ಬೇಗ ಬರಲಿ ಬೈಕ್ ಟ್ಯಾಕ್ಸಿ. ಎಲ್ಲರೂ ನೆಮ್ಮದಿಯಿಂದ ಕೆಲಸ ಮಾಡೋ ಥರ ಆಗಲಿ. ದಯವಿಟ್ಟು ಯಾರೂ ವೈಟ್ ಬೋರ್ಡಲ್ಲಿ ರಿಸ್ಕ್ ತಗೊಂಡು ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಹೋಗಬೇಡಿ. ಪ್ರತಿನಿತ್ಯ ನಾನು ಇದೇ ಹೇಳ್ತಾ ಇರ್ತೀನಿ. ಸುಮ್ಮನೆ ಇವೆಲ್ಲ ಏನು ಗೊತ್ತಾ, ರಿಸ್ಕ್ ಜಾಸ್ತಿ. ನಿಮಗೆ ಆಸೆ ಬಿದ್ದು ಹೋಗ್ಬಿಡ್ತೀರಾ, ಅಲ್ಲೆಲ್ಲ ಸಗ್ಲಾಕೊಂಡಾಗ ಯಾರೂ ಬರಲ್ಲ ನಿಮಗೆ ಬಿಡ್ಸೋಕ್ಕೆ. ಸುಮಾರು ಕಷ್ಟ ಫೇಸ್ ಮಾಡಬೇಕಾಗುತ್ತೆ. ಪ್ರತಿನಿತ್ಯ ಹಿಡಿತಿದ್ದಾರೆ. HSR ಹಿಡಿತಿದ್ದಾರೆ, JP ನಗರದಲ್ಲಿ, ಜಯನಗರದಲ್ಲಿ, ಆ ಕಡೆ ಯಲಹಂಕ, ಎಲ್ಲ ಕಡೆ ಹಿಡಿತಿದ್ದಾರೆ ಆರ್ ಟಿ ಓದವರು. ಕೆಲವರಿಗೆ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗಲ್ಲ. ಈಗ ನಾವು ವೀಡಿಯೋ ಮಾಡಾಕ್ತಾ ಇರ್ತೀವಿ, ನಮಗೆ ಕಮೆಂಟ್ ಬಾಕ್ಸಲ್ಲಿ ಕೆಲವೊಂದು ಏರಿಯಾ ಹುಡುಗರು ತಿಳಿಸ್ತಾ ಇರ್ತಾರೆ, ಇಂಥ ಏರಿಯಾದಲ್ಲಿ ಬೈಕ್ ಟ್ಯಾಕ್ಸಿ ಹಿಡಿದ್ರು, ಇಷ್ಟು ಬೈಕ್ ಸೀಸ್ ಆಗುವಂಥವ ಪ್ರತಿನಿತ್ಯ ಬರ್ತಾ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ. ಹಂಗಾಗಿ ಎಲ್ಲ ಕಡೆ ಓಡಾಡ್ತಾ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ನಾವಂದರೆ ಎಲ್ಲೋ ಜಾಸ್ತಿ ಹೋಗಲ್ಲ, ಮಾರ್ಕೆಟ್ ಹೋಗ್ತೀವಿ ಬರ್ತೀವಿ, ಹಂಗಾಗಿ ಎಲ್ಲಿ ಹಿಡಿತಿದ್ರೆ ಏನೂ ಗೊತ್ತಾಗಲ್ಲ. ನಮಗೆ ನಮ್ಮ ಸಬ್ಸ್ಕ್ರೈಬರ್ಸು ಮೆಸೇಜಲ್ಲಿ ತಿಳಿಸಿದರೆ ಮಾತ್ರ ನಮಗೂ ಇನ್ಫಾರ್ಮೇಷನ್ ಬರುತ್ತೆ, ಇಂಥ ಕಡೆ ಪ್ರಾಬ್ಲಮ್ ಆಗ್ತಿದೆ ಬೈಕ್ ಟ್ಯಾಕ್ಸಿ ಅಂತ. ಅದಕ್ಕೆ ನಾವು ಈ ಥರ ಹೇಳ್ತಾ ಇರ್ತೀವಿ ನಿಮಗೆ ಪದೇ ಯಾರು ರಿಸ್ಕ್ ತಗೊಂಡು ಹೋಗಬೇಡಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ. ಬೇರೆ ಡ್ಯೂಟಿ ಮಾಡ್ಕೊಳ್ಳಿ ಸದ್ಯದ ಮಟ್ಟಿಗೆ. ನೆಕ್ಸ್ಟ್ ಮಂತ್ 11ಕ್ಕೆ ಇದೆ ಹಿಯರಿಂಗ್ ಡೇಟು ಸುಪ್ರೀಂ ಕೋರ್ಟಲ್ಲಿ. ಏನಾಗುತ್ತೆ ಕಾದು ನೋಡೋಣ. ಇನ್ನೊಂದು ಮತ್ತೆ ಬೈಕ್ ಟ್ಯಾಕ್ಸಿ ಪರವಾಗುತ್ತಾ ವಿರೋಧವಾಗುತ್ತಾ ಏನು ಬರುತ್ತೆ ಒಂದು ರೂಲ್ಸ್ ಫಾಲೋ ಮಾಡೋಣ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸುಪ್ರೀಂ ಕೋರ್ಟ್ಗೆ ವಿರುದ್ಧವಾಗಿ ಯಾರೂ ಹೋಗೋಕ್ಕಾಗಲ್ಲಲ್ವಾ. ಹಂಗಾಗಿ ಏನು ಬರುತ್ತೆ ಆರ್ಡರ್ ಹಾಕಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ.
ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ಪರವಾಗಿ ಬರಲಿ ಅಂತ ನಾವು ಕೂಡ ಕೇಳ್ತೀವಿ ದೇವರ ಹತ್ರನ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.